ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಇವಾಗ ಏನು ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನೋ ಆ ಥರ ಒಂದು ಫೋಟೋ ಎಡಿಟ್, ಟ್ರೆಂಡಿಂಗ್ ಫೋಟೋ ಅದು ತುಂಬ ಚೆನ್ನಾಗಿ ಫುಲ್ ವೈರಲ್ ಆಗ್ತೈತೆ. ಈ ಥರ ನೀವು ಫೋಟೋ ಎಡಿಟ್ ಮಾಡೋದೇ ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ನಾನು ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ಅಲ್ಲಿ ಗೂಗಲ್ ಜೆಮಿನಿ ಅಂತ ಸರ್ಚ್ ಕೊಡಿ. ಓಕೆ, ಗೂಗಲ್ ಜೆಮಿನಿ ಅಂತ ಸರ್ಚ್ ಕೊಟ್ಮೇಲೆ ನಿಮಗೆ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಗೂಗಲ್ ಜೆಮಿನಿ ಅಂತ ಫಸ್ಟ್ಗೆ ತೋರಿಸ್ತೈತಲ್ಲ ವೆಬ್ಸೈಟು, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಕೆಳಗಡೆ ಆಸ್ಕ್ ಜೆಮಿನಿ, ಅದ್ರ ಕೆಳಗಡೆ ಪ್ಲಸ್ ಅಂತ ಒಂದು ಐಕಾನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಮತ್ತು ಅಪ್ಲೋಡ್ ಫೈಲ್ಸ್ ಮೇಲೆ ಟಚ್ ಕೊಡಿ. ಅಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ಫೋಟೋನ, ಅಂದರೆ ನಿಮ್ಮ ಹತ್ರ ಮೊಬೈಲಲ್ಲಿರೋದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಒಂದು ಫೋಟೋ ಎಡಿಟ್ ಮಾಡ್ಕೋಬೇಕಂತ ಇರ್ತೀರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ನನ್ನ ಒಂದು ಮೊಬೈಲ್ ಗ್ಯಾಲರಿಲಿ ಆಲ್ರೆಡಿ ಒಂದಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಅದ್ರ ಮೇಲೆ ಟಚ್ ಕೊಟ್ಟು ಅದಾದಮೇಲೆ ಇಲ್ಲಿ ಕೆಳಗಡೆ ಆಸ್ಕ್ ಜೆಮಿನಿ ಅಂತ ಐತಲ್ಲ, ಅದ್ರ ಮೇಲೆ ಪ್ರಾಂಪ್ಟ್ ಹೊಡಿಬೇಕು. ಅಂದರೆ ಯಾವ ಥರ ಫೋಟೋ ಎಡಿಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಪ್ರಾಂಪ್ಟ್ಗಳು ಇರ್ತವೆ. ನಾನಿವಾಗ ಒಂದು ಸೆಟ್ ಮಾಡ್ಕೊಂಡಿದ್ದೀನಿ. ಓಕೆ, ಆ ಪ್ರಾಂಪ್ಟ್ನ ನಾನಿವಾಗ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈ ಒಂದು ಪ್ರಾಂಪ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಂದ್ರೆ ಅದನ್ನು ಕಾಪಿ ಮಾಡಿಕೊಂಡು ನೀವು ಫೋಟೋ ಎಡಿಟ್ ಮಾಡ್ಕೋಬೋದು. ಓಕೆ, ಈ ಒಂದು ಪ್ರಾಂಪ್ಟ್ನ ಈಗ ನಾನು ಅಲ್ಲಿ ಪ್ರಾಂಪ್ಟ್ನ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಸೆಂಡ್ ಐಕಾನ್ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಜಸ್ಟ್ ಎ ಸೆಕೆಂಡ್ ಅಂತ ಹೇಳ್ಬಿಟ್ಟು ರೊಟೇಟ್ ಆಗ್ತೈತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. 3 to 5 ಸೆಕೆಂಡು ವೆಯ್ಟ್ ಮಾಡಿದ್ರೆ ನಿಮ್ಮ ಆ ಒಂದು ಫೋಟೋ ಕಂಪ್ಲೀಟಾಗಿ ಎಡಿಟ್ ಮಾಡಿ ಕಳಿಸುತ್ತೆ. ಓಕೆ, ನಾನೀಗ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಓಕೆ, ನೀವು ನೋಡ್ತಾ ಇರ್ಬೋದು, ನಾನಿವಾಗ ಆ ಫೋಟೋ ಅಪ್ಲೋಡ್ ಮಾಡಿ ಇದನ್ನು ಪ್ರಾಂಪ್ಟ್ ಹಾಕಿದ್ನಲ್ಲ, ಅಲ್ಲಿ ನೋಡ್ತಾ ಇರ್ಬೋದು ನಾನು ಆ ಒಂದು ಫೋಟೋ ಏನು ಹಾಕಿದ್ದೆ ಆ ಒಂದು ಫೋಟೋ ನಾನು ಯಾವುದು ಪ್ರಾಂಪ್ಟ್ ಕೊಟ್ಟಿದ್ನೋ ಅದೇ ಥರನೇ ಇಲ್ಲಿ ಫೋಟೋ ಎಡಿಟ್ ಆಗಿಬಿಟ್ಟು ಇಲ್ಲಿ ಬಂದಿದೆ. ಓಕೆ, ಈ ಥರ ಬಂದಾದಮೇಲೆ ಅಲ್ಲಿ ಅದ್ರ ಮೇಲೇ ಫೋಟೋ ಮೇಲೇ ಒಂದು ಸತಿ ಟಚ್ ಕೊಡಿ. ಅದಾದಮೇಲೆ ಡೌನ್ಲೋಡ್ ಐಕಾನ್ ಕಾಣಿಸುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಆ ಒಂದು ಫೋಟೋ ಈಗ ಗ್ಯಾಲ್ರಿಗೆ ಹೋಗಿ, ಅಂದರೆ ಮೊಬೈಲಲ್ಲಿರೋ ಗ್ಯಾಲ್ರಿಗೆ ಹೋಗಿ ಸೇವ್ ಆಗಿರುತ್ತೆ. ಆ ಒಂದು ಫೋಟೋನ ನೀವು ಸ್ಟೇಟಸ್ ಹಾಕೋಬೋದು, ಫೇಸ್ಬುಕ್ಕಲ್ಲಿ ಹಾಕ್ಬೋದು, ಅದನ್ನು ನೀವು ವೈರಲ್ ಮಾಡ್ಕೋಬೋದು ನಿಮ್ಮ ಒಂದು ಫೋಟೋಸ್ ಕೂಡ. ಓಕೆ ಫ್ರೆಂಡ್ಸ್, ನೀವು ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಇನ್ನು ನಿಮ್ಗೆ ಹೆಚ್ಚಿನದಾಗಿ ಮಾಹಿತಿ ಬೇಕಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಒಂದು ಲೈಕ್ ಕೊಡಿ. ಓಕೆ, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.